ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಅಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಇಲಿಯನು ಏರಿದ ಯಾರಿವ ಎಂದೆನು ಈಶ್ವರ ಸುತನೆಂದನು ಅಪ್ಪ. ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಉಮಾ ಕುಮಾರನ ಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು. ಉಮಾ ಕುಮಾರನ ಚಲು ಹಬ್ಬದ ದಿನ ಊಟಕ್ಕೆ ಬಂದರು ಅತಿಥಿಗಳು. ಎಲೆಯನ್ನಿರಿಸಿ ಅನ್ನವ ಬಡಿಸಲು ಏಕಾಗ್ರತೆಯಲ್ಲಿ ಜನರುಣಳು. ಎಲೆಯನ್ನಿರಿಸಿ ಅನ್ನವ ಬಡಿಸಲು ಏಕಾಗ್ರತೆಯಲ್ಲಿ ಜನರುಳಲು. ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. 5 ಬಗೆಯ ಸಿಹಿ ಭಕ್ಷ್ಯಗಳಿದ್ದವು ಆಹಾ. 5 ಬಗೆಯ ಸಿಹಿ ಭಕ್ಷ್ಯಗಳಿದ್ದವು. ಒಗ್ಗರಣೆಯ ಹುಳಿ ಮೊಸರಿತ್ತು. ಓಡುವ ತಿಳಿ ಪಾಯಸವನ್ನು ಮೆಲ್ಲುತ್ತ ಔತಣದೂಟವ ಹೊಗಳಿದರು. ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಅಂದದ ಊಟದ ನಂತರ ಅಡಿಕೆಯ ಅಹ ಎಂದರು ಜನ ಸವಿಯುತ್ತಲೀ. ನನ್ನಪ್ಪನು ಮಾಡಿದ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಇಲಿಯನು ಏರಿದ ಯಾರಿವ ಕಣಪ್ಪ. ಇಲಿಯನು ಏರಿದ ಯಾರಿವ ಎಂದೆನು ಈಶ್ವರ ಸುತನೆಂದನು ಅಪ್ಪ. ನನ್ನಪ್ಪನು ಮಾಡಿ ಚೌತಿಯ ಪ್ರತಿಮೆಗೆ ಆನೆಯ ಸೊಂಡಿಲ ಮೊಗವಿತ್ತು. ಎಷ್ಟು ದೊಡ್ಡದಾಗಿದ್ ಗೊತ್ತಾ? ಗಣೇಶ ಹಬ್ಬದ ಶುಭಾಶಯಗಳು.